ಕೆ ಪಿ ಟಿ ಸಿ ಎಲ್ ಅದೇ ಹೇಳಿದೆ. ಕೆ ಪಿ ಟಿ ಸಿ ಎಲ್ಲಲ್ಲಿ ಇಲ್ಲಿ ಒಂದು AEE ಇದು ಮಾಡಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು ಯಾಕೆ ನೀವು ಟ್ರಾನ್ಸ್ಫರ್ ಮಾಡಿ, ಸರ್ಕಾರದ ಯಾರೂ ಆಫೀಸರ್ಸ್ ಪರ್ಮನೆಂಟ್ ಅಲ್ಲ. ಟ್ರಾನ್ಸ್ಫರ್ ಇದು ಅದ್ರ ಪ್ರಕಾರ, ಅದ್ರ ನಾರ್ಮ್ಸ್ ಪ್ರಕಾರ ಹೋಗ್ತದೆ. ಆದರೆ ಟ್ರಾನ್ಸ್ಫರ್ ಆಗುವಾಗ ಇಲ್ಲಿ ಯಾರಾದರೂ ಸಬ್ಸ್ಟಿಟ್ಯೂಟ್ ಬೇಕಲ್ಲಪ್ಪ. ಈಗ ಇಲ್ಲದೆ ನೀವು ಪೇಪರ್ನಲ್ಲೇ ಬರೆದು ಬಿಡ್ತೀರಿ, ನಿಮ್ಮ ವಾಹಿನಿಯಲ್ಲೇ ಹೇಳಿಬಿಡ್ತೀರಿ ಇಲ್ಲಿ ಕರೆಂಟ್ ಇಲ್ಲ, ಯಾರು MLA ಅವರು ಮಲಗಿದ್ದಾರೆ ಅಂತ ಹೇಳ್ಕೊಂಡು ಬರೆದು ಬಿಡ್ತೀರಿ. ಇಲ್ಲಿ ಇದ್ದವರನ್ನೇ ತೆಗೆದು ಹೊತ್ತಾಕಿದ್ಮೇಲೆ ನಾವೇನು ಮಾಡೋದು? ಗಮನಕ್ಕೆ ಬರದೆ ಅಂತಲ್ಲ, ಗಮನಕ್ಕೆ ಬಂದಂತ ನಾನು ಹೇಳೋದಿಲ್ಲ. ನಾನು MDಗೆ ಹೇಳಿದ್ದೆ, ಏನು ದಯವಿಟ್ಟು ಯಾರಿಗೂ ಟ್ರಾನ್ಸ್ಫರ್ ಮಾಡೋದು ನಾನು ಯಾವ ಅಡ್ಡ ಬರುವುದಿಲ್ಲ, ಆದರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಕೊಡಿ ಅಂತ ಹೇಳ್ಕೊಂಡು. ಅವರಿಗೆ ಯಾರೋ ಒಂದು ಕಾಂಟ್ರಾಕ್ಟ್ರು ಅಲ್ಲಿ ಹೋಗಿ ಸ್ವಲ್ಪ ಅವ್ರ ಬಗ್ಗೆ ಏನೋ ಹೇಳಿ ಅಂಥದ್ದೇನಾದರೂ ನನಗೆ ಗೊತ್ತಿಲ್ಲ. ಬಟ್ ಅವರನ್ನು ಪಾಪ ಪರ್ಸ್ನಲಿ ಅವರನ್ನು ಸ್ಪೆಷಲಾಗಿ ಕಳಿಸಿದ್ದಾರೆ. ಕಳಿಸ್ಲಿ, ಅವರೊಂದು 2 ವರ್ಷ ಆದಮೇಲೆ ಹೋಗಲೇಬೇಕು. ಆದರೆ ಇಲ್ಲಿ ಬೇರೆ ಜನ ಇಡಬೇಕಲ್ಲ. ಸದಾಶಿವಗೌಡದವನಿಗೆ ಇಲ್ಲಿ ಬಂದು ಇನ್ಚಾರ್ಜ್, ಅಲ್ಲಿ ಹಾವೇರಿಯವನಿಗೆ ಕಾರವಾರ ಇನ್ಚಾರ್ಜ್. ಹೀಗಾದರೆ ಏನು ಮಾಡ್ತಾರೆ ಕೆಲಸ? ಹಾವೇರಿಯಿಂದ ಕಾರವಾರ ಬರಲಿಕ್ಕೆ ಆಗ್ತದೆ ಅವನಿಗೆ? ಈ ಥರ ಆಗಿದೆ. ನಾನು ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಇಲ್ಲಿನ ಜನ ತಗೊಳ್ಳುವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಕೊಡಬೇಕಿತ್ತು. ಅದಕ್ಕೆ ಅವರು ಇವತ್ತು ಯಾರು MD ಅವರು ಒಪ್ಕೊಂಡಿದ್ದಾರೆ, ನಾನು ಇಮಿಡಿಯೇಟ್ಲಿ ಯಾರನ್ನಾದರೂ ಹಾಕ್ತೀನಿ ಅಂತ. ಒತ್ತಡದಿಂದನೇ ಆಗಿರ್ಬೋದು. ಏನು ಒಂದು ಮಾತು ಹೇಳ್ತೇನೆ, ಮೂಗು ತೋರಿಸೋದಂತ ಹೇಳೋದಿಲ್ಲ. ಅದಕ್ಕೆ ಎಲ್ಲರಿಗೂ ತನ್ನ ಘನತೆಯನ್ನು ತೋರಿಸ್ಬೇಕು. ಇಲ್ಲಿ ಜನ ಸಾಯ್ತಾರೋ ಬೀಳ್ತಾರೋ ಅದು ಗೊತ್ತಿಲ್ಲ, ಘನತೆಯನ್ನು ತೋರಿಸ್ಬೇಕು. ನನ್ನ ಕೆಪಾಸಿಟಿ ಅಂತ ಹೇಳ್ಕೊಂಡು ತೋರಿಸ್ತಾ ಇದ್ದಾರೆ, ಅದು ತಪ್ಪು. ನಾವು ಮೂಗು ತೋರಿಸ್ಬೇಕಾದ್ರೆ ನಾವು ತೋರಿಸ್ಬೋದು, ಅದನ್ನು ಮಾಡಬಾರ್ದಂತ ಇವತ್ತು ನಾನು ಹೇಳ್ತಾ ಇದ್ದೇನೆ. ಮಾಡಿ, ಬೇಜಾರಿಲ್ಲ. ಅವನು ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಕೊಡಲೇಬೇಕು. ಆದರೆ ಏನು, ಇಲ್ಲಿ ಬೇರೆ ಯಾರಿಗಾದ್ರೂ ತಂದು ಇಡಬೇಕಲ್ಲಪ್ಪ, ಅದು ಇಲ್ಲ. ಈಗ ಮಳೆಗಾಲ ಬರ್ತದೆ, ಮತ್ತು ಇವ್ರು ಮಳೆಗಾಲ ಒಂದು ತಿಂಗಳ ಹಿಂದೆಯೇ ಎಲ್ಲ ಗಿಡ ಕಟ್ಟಿಂಗ್ ಮಾಡೋದಿಲ್ಲ. ಕಷ್ಟ ನಾವು ನೋಡಬೇಕಾಗ್ತದೆ, ಜನರ ಕಷ್ಟವನ್ನು ನಾವು ನೀಗಿಸಬೇಕಾಗ್ತದೆ. ಕೊನೆಗೆ ಬೈಯೋದು ನಮ್ಮನ್ನೇ. ಅದರಿಂದ ಅವರು ವಿಚಾರ ಮಾಡ್ಕೊಂಡು ಮಾಡಬೇಕು, ಯಾರು ಮಾಡೋರು. ಇಂಟರ್ನ್ಯಾಷನಲ್ ಸ್ಟೇಡಿಯಂ